ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರ ಮುನಯೇ ನಮಃ. ನಾವು ಈ ದಿನ ಶ್ರೀ ವಿಷ್ಣು ಸಹಸ್ರನಾಮದ 8ನೆಯ ಭೂತಾತ್ಮ ಎಂಬ ತಿರುನಾಮದ ಅರ್ಥವನ್ನ ಒಂದು ಘಟನೆಯೊಡನೆ ಅನುಭವಿಸೋಣ. ಮಿಥಿಲಾ ನಗರವನ್ನ ಕ್ಷೀರಧ್ವಜ ಜನಕ ಆಳ್ತಿದ್ದ ಸಮಯ. ಮಿಥಿಲಾ ನಗರ ಅಂದ್ರೆ ಈಗಿನ ನೇಪಾಲ್. ಕ್ಷೀರಧ್ವಜ ಜನಕ ಅಂದ್ರೆ ಅದು ಸೀತಾಮಾತೆಯ ತಂದೆ. ಅವರು ಒಂದು ದೊಡ್ಡ ಯಾಗವನ್ನು ನಡೆಸ್ತಾ ಇರ್ತಾರೆ. ಜನಕ ಮಹಾರಾಜ, ತುಂಬಾ ಜನ ಋಷಿಗಳೆಲ್ಲ ಅಲ್ಲಿ ನೆರೆದಿರ್ತಾರೆ. ಯಾಗದಲ್ಲಿ ಎಲ್ಲರೂ ಅನ್ವಯಿಸಕ್ಕೆ ಆಸೆ. ಅದು ದೊಡ್ಡ ಯಾಗ. ಸರಿ, ಯಾಗ ಎಲ್ಲ ಬೆಳಗ್ಗೆ ಹೊತ್ತು ನಡೀತಿರುತ್ತೆ. ಸಂಜೆ ಹೊತ್ತು ಎಲ್ಲರೂ ಸೇರಿ ಒಂದು ಕಾನ್ಫರೆನ್ಸ್, ಒಂದು ಸದಸ್ಸನ್ನ ನಡೆಸ್ತಾ ಇರ್ತಾರೆ. ಒಂದು ದಿನ ಹೀಗೆ ಯಾಗ ನಡೀತಿರೋ ಕಾಲದಲ್ಲಿ ಜನಕ ಮಹಾರಾಜ ಹೇಳ್ತಾನೆ, ನೋಡಿ ಅಲ್ಲಿ ಎದುರುಗಡೆ ದೊಡ್ಡ ಮೈದಾನ ಇದೆಯಲ್ಲ, ಅದರಲ್ಲಿ 500 ಹಸುಗಳಿದೆ. ಆ ಹಸುಗಳಿಗೆ ಅದರ ಕೊಂಬುಗಳಿಗೆ ಚಿನ್ನದ ಟೊಪ್ಪಿಯನ್ನ ಹಾಕಿದೀವಿ. ಒಂದು ಕೊಂಬಿಗೆ ಚಿನ್ನದ ಕವಚ ಅಂತ ಹೇಳ್ತಾರಲ್ಲ, ಒಂದು ಕ್ಯಾಪ್, ಅದನ್ನು ಹಾಕಿದೀವಿ. ನಿಮ್ಮಲ್ಲಿ ಯಾರು ಶ್ರೇಷ್ಠವಾದ ಬ್ರಹ್ಮಜ್ಞಾನಿಯೋ ಅವರಿಗೆ ನಾನು ಬಹುಮಾನವಾಗಿ ಆ ಹಸುಗಳು ಅದ್ರ ಜೊತೆ ಆ ಚಿನ್ನದ ಟೊಪ್ಪಿ ಕವಚವನ್ನು ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡ್ತಾರೆ. ಸರಿ, ಋಷಿಗಳಿಗೇನೋ ಅದರಲ್ಲಿ ಅಷ್ಟು ಆಸೆ ಇರಲ್ಲ. ಆದರೂ ಅದು ಏನಾದರೂ ಒಂದು ಪೈಪೋಟಿ ಅಂದರೆ ಒಂದು ಬಹುಮಾನ ಇರಬೇಕಲ್ಲ. ಸರಿ, ಋಷಿಗಳೆಲ್ಲ ಅದು ಒಪ್ಕೊಳ್ತಾರೆ. ಶ್ರೇಷ್ಠರಾದ ಬ್ರಹ್ಮಜ್ಞಾನಿ ಯಾರು ಅಂತ ಇವಾಗ ನಿರೂಪಿಸಬೇಕು. ತುಂಬಾ ಜನ ಶ್ರೇಷ್ಠರಾದ ಜ್ಞಾನಿಗಳೆಲ್ಲ ಅಲ್ಲಿ ಇರ್ತಾರೆ. ಉದ್ಧಾಲಕರು, ಅಶ್ವಲರು, ಯಜ್ಞವಲ್ಕ್ಯರು ಇವರೆಲ್ಲ ಇರ್ತಾರೆ. ಸರಿ, ಅವಾಗ ಯಾಜ್ಞವಲ್ಕ್ಯರು ಏನು ಹೇಳ್ತಾರೆ ಅಂದರೆ, ಅವನ ಶಿಷ್ಯನ ಕರೆದು, ಶಿಷ್ಯ ನೀನು ಎಲ್ಲ ಹಸುನು ನಮ್ಮ ಕೊಟ್ಟಿಗೆ ಕರ್ಕೊಂಡು ಹೋಗಿ ಕಟ್ಬಿಡು, ಕೊಟ್ಟಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅವಾಗ ಬೇರೆ ಋಷಿಗಳೆಲ್ಲ ಆಶ್ಚರ್ಯ ಪಡ್ತಾರೆ. ಏನು ಇನ್ನೂ ಸದಸ್ಯೆ ಪ್ರಾರಂಭವಾಗಿಲ್ಲ, ಇನ್ನು ಉಪನ್ಯಾಸ ಶುರು ಆಗಕ್ಕೆ ಮುಂಚೆ ಬಹುಮಾನನಾ, ಕಚೇರಿ ಶುರು ಆಗಕ್ಕೆ ಮುಂಚೆ ಸಂಭಾವನೆನಾ ಅಂತ ಎಲ್ಲರೂ ನಗ್ತಾರೆ. ಆದರೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಇಲ್ಲಪ್ಪ, ನನಗೆ ಹಸುವಿನ ಅವಶ್ಯಕತೆ ಇದೆ, ಅದಕ್ಕೆ ನಾನು ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟೆ ಅಂತ ಹೇಳ್ತಾರೆ. ಇಲ್ಲ, ನೀವು ಉತ್ತರಿಸಿ, ನಾವೆಲ್ಲ ಕೇಳೋ ಪ್ರಶ್ನೆಗಳನ್ನಿಗೆ ನೀವು ಉತ್ತರಿಸಬೇಕು ಅಂತ ಆಶ್ವಲರು ಹೇಳ್ತಾರೆ. ಸರಿ, ನೋಡಿ, ನನಗೆ ಬ್ರಹ್ಮ ಅಂದ್ರೂ ಏನೂ ಗೊತ್ತಿಲ್ಲ, ಬ್ರಹ್ಮಜ್ಞಾನ ಅನ್ನೋದು ನನ್ಗೆ ಎಳ್ಳಷ್ಟು ಇಲ್ಲ. ಯಾರಾದರೂ ಬ್ರಹ್ಮಜ್ಞಾನಿ ನೋಡಿದ್ರೆ ನಾನು ಖಂಡಿತ ಅವರಿಗೆ ಗೌರವಿಸ್ತೀನಿ, ಅವರನ್ನು ಅನುವರ್ತಿಸ್ತೀನಿ ಅಂತ ಹೇಳ್ತಾರೆ. ನೋಡಿ, ಯಾಜ್ಞವಲ್ಕ್ಯರು ತುಂಬ ದೊಡ್ಡ ಶ್ರೇಷ್ಠರಾದ ಬ್ರಹ್ಮಜ್ಞಾನಿ ಆ್ಯಕ್ಚುಲಿ. ಆದರೆ ಅವರು ನೈತ್ಯಾನುಸಂಧಾನ ಮಾಡ್ತಾ ಇದ್ದಾರೆ. ಹಿರಿಯರ ಗುಣವೇ ಹೀಗೆ. ಸರಿ ಅಂತ ಎಲ್ಲ ಋಷಿಗಳು, ನಿಮಗೆ ಹಸುವಿನ ಅವಶ್ಯಕತೆ ಇದೆಯಲ್ವಾ, ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಒಬ್ಬರಾದ್ಮೇಲೆ ಒಬ್ಬರು ಪ್ರಶ್ನೆಗಳನ್ನು, ಒಂದು ಸುರಿಮಳೆನೇ ನಡೆಯುತ್ತೆ. ಏನು ಆಶ್ಚರ್ಯ ಅಂದರೆ ಎಲ್ಲದಕ್ಕೂ ಒಂದು ಸಮಂಜಸವಾದ ಉತ್ತರನ ಯಾಜ್ಞವಲ್ಕ್ಯರು ಕೊಡ್ತಾನೇ ಬರ್ತಾರೆ. ಕೊನೆಗೆ ಉದ್ಧಾಲಕರು ಎದ್ದು ಕೇಳ್ತಾರೆ, ನೋಡಿ ಯಾಜ್ಞವಲ್ಕ್ಯರೇ, ನಾನು ಒಂದು ಪ್ರಶ್ನೆನ ಕೇಳ್ತೀನಿ, ಅದಕ್ಕೆ ನೀವೇನಾದರೂ ಸರಿಯಾದ ಉತ್ತರ ಕೊಟ್ಬಿಟ್ರೆ ನೀವೇ ಬ್ರಹ್ಮಜ್ಞಾನಿ ಅಂತ ನಾವು ಒಪ್ಕೊಳ್ತೀವಿ. ಪ್ರಶ್ನೆ ಏನಂದರೆ, ನಾವು ಈ ಪ್ರಪಂಚವನ್ನೆಲ್ಲ ನೋಡ್ತೀವಲ್ಲ, ಇಲ್ಲಿ ಅನೇಕ ಜೀವರಾಶಿಗಳಿದೆ, ಚರಾಚರ ವಸ್ತುಗಳಿದೆ, ಎಲ್ಲ ಚೇತನ ವಸ್ತುಗಳು ನಡೀತಿದೆಯಲ್ಲ, ಅದಕ್ಕೆ ಯಾರು ಆಧಾರ, ಯಾರು ನಿಯಾಮಕ, ಯಾವುದ್ರ ಶಕ್ತಿಯಿಂದ ಎಲ್ಲ ಓಡಾಡ್ತಾ ಇದೆ, ಒಳಗಡೆ ಯಾರು ಅಂತರಾತ್ಮರಾಗಿದ್ದಾರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಯಾಜ್ಞವಲ್ಕ್ಯರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನೋಡಿ, ಅದಕ್ಕೆ ಶ್ರೀಮನ್ನಾರಾಯಣನೇ ಎಲ್ಲ ಚರಾಚರ ವಸ್ತುಗಳ ಒಳಗಿರೋದು, ಅವನೇ ನಿಯಾಮಕ ಅಂತ ಉತ್ತರ ಕೊಡ್ತಾರೆ. ಏನಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಇದೆಲ್ಲದನ್ನು ಸಬ್ಸ್ಟ್ಯಾನ್ಶಿಯೇಟ್ ಮಾಡಬೇಕು. ಅವರು ಹೇಳ್ತಾರೆ, ನೋಡಿ, ನಾವು 5 ಎಲಿಮೆಂಟ್ಸ್ ಅಂತೀವಲ್ಲ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಎಲ್ಲಾದ್ರ ಒಳಗೂ ಭಗವಂತ ಅಂತರಾತ್ಮನಾಗಿದ್ದಾನೆ. ಇವೆಲ್ಲ ಅವನಿಗೆ ಶರೀರ. ಅವ್ರು ಹೇಳ್ತಾರೆ, ನೋಡಿ, ಪೃಥ್ವಿನ ತಗೊಳ್ಳಿ, ಭೂಮಿ, ಆ ಭೂಮಿ ಒಳಗೆ ಭಗವಂತ ಅವನು ಒಳಗಡೆ ಹೊಕ್ಕು ಅದಕ್ಕೆ ಆಧಾರವಾಗಿದ್ದಾನೆ. ಭೂಮಿ ಗೊತ್ತಿಲ್ಲ ಭಗವಂತ ತನ್ನೊಳಗಿದ್ದಾನೆ, ತಾನು ಭಗವಂತನಿಗೆ ಶರೀರ ಅನ್ನೋ ವಿಷಯ ಭೂಮಿ ಗೊತ್ತಿಲ್ಲ. ಅದಕ್ಕೆ ನಿಯಾಮಕನಾಗಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರು, ಭಗವಂತ ಒಳಗಡೆ ಇಲ್ಲದೆ ಇದ್ರೆ ಆ ಭೂಮಿ ಒಂದು ವಿಷಯನೂ ಅಸ್ತಿತ್ವಕ್ಕೆ ಇರಲ್ಲ, ಅಸ್ತಿತ್ವದಲ್ಲೇ ಇರಲ್ಲ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಹಾಗೇನೆ, ಆಕಾಶಕ್ಕೂ ಹಾಗೆ.
ಆಕಾಶ ಭಗವಂತನಿಗೆ ಶರೀರವಾಗಿದೆ, ಆಕಾಶದೊಳಗೆ ಭಗವಂತ ಹೊಕ್ಕಿದ್ದಾನೆ. ಆಕಾಶ ಶರೀರವಾಗಿದ್ರು ಆಕಾಶಕ್ಕೆ ಭಗವಂತ ತನ್ನೊಳಗಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಭಗವಂತ ಇಲ್ಲದೆ ಆಕಾಶ ಇಲ್ಲ. ಅದೇ ರೀತಿ ನಮ್ಮ ಪ್ರತಿಯೊಂದು ಜೀವರಾಶಿಗಳಲ್ಲೂ ಚೇತನ ಅಚೇತನ ಎಲ್ಲ ವಸ್ತುಗಳಿಗೂ ಭಗವಂತ ಒಳಗಡೆ ಇದ್ದಾನೆ. ಅಂದರೆ ಭಗವಂತನಿಗೆ ಸಮಸ್ತ ವಸ್ತುವು ಶರೀರಪ್ರಾಯವಾಗಿದೆ. ಆದರೆ ನಮಗದು ಅರಿವಿದಲ್ಲ. ಆದರೆ ನಿಜ ಏನಂದ್ರೆ ಭಗವಂತನೇ ಒಳಗಿದ್ದು ಆಧಾರವಾಗಿದ್ದು ಅವನೇ ಅಂತರಾತ್ಮನಾಗಿ ಇರ್ತಾನೆ ಅನ್ನೋ ವಿಚಾರ ಅವ್ರು ಹೇಳ್ತಾರೆ. ಇದನ್ನು ಹೇಳಿದ್ದಕ್ಕೆ ಎಲ್ರಿಗೂ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅವಾಗ ನಿಮಗೆ ಈ ಸನ್ಮಾನ, ನಿಮಗೆ 500 ಹಸುಗಳು ಮತ್ತೆ ಹಸುಗಳ ಕ್ಯಾಪ್, ಚಿನ್ನದ ಟೊಪ್ಪಿನೂ ನಿಮಗೇನೆ ಅಂತ ಹೇಳ್ಬಿಡ್ತಾರೆ. ಇವಾಗ ನೋಡಿ, ಭಗವಂತನಿಗೆ ಸಮಸ್ತವೂ ಶರೀರವಾಗಿದ್ರಿಂದ ಒಂದು ಕಡೆ ಏನಾದ್ರೂ ಪೆಟ್ಟು ಬಿದ್ರೆ ಅದು ಇನ್ನೊಂದು ಕಡೆ ತೋರ್ಸತ್ತೆ. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾರೆ ಅದಕ್ಕೆ. ಏನಂದ್ರೆ ಉದಾಹರಣೆ, ನಾವೇನಾದ್ರೂ ಮರಗಳನ್ನ ಕಡಿದ್ರೆ ಆ ಕೋಪಕ್ಕೆ ಏನಾಗತ್ತೆ ಅಂದ್ರೆ, ಒಂದು ಸಮುದ್ರ ಕೋಪ ಒಂದು ಅಲ್ಲಿ ಸುನಾಮಿ ಹೇಳತ್ತೆ. ಅದೇ ರೀತಿ ನಾವು ಏನಾದ್ರು ಫ್ಲಾಟ್ ಎಲ್ಲ ಕಟ್ಟಿದ್ರೆ ಏನಾಗತ್ತೆ ಅಂದ್ರೆ ಆಕಾಶ ಕೋಪ ಬಂದು ಆಕಾಶ ಮಳೆಯನ್ನ ಸುರಿಯಲ್ಲ. ಮರಗಳನ್ನೆಲ್ಲ ಕತ್ತರಿಸಿ ಹೀಗೆಲ್ಲ ನಾವು ನೇಚರ್ಗೆ ಹಾನಿ ಆಗೋ ಹಾಗೆ ಯಾವ ರೀತಿನೂ ಮಾಡಬಾರ್ದು. ಅದು ಭಗವಂತನಿಗೆ ಶರೀರವಾಗಿದೆ ಪ್ರತಿಯೊಂದು. ಅದಕ್ಕೆ ಯಾರನ್ನೂ ನೋಯಿಸಬಾರ್ದು. ನಾವು ಚೆನ್ನಾಗಿದ್ರೆ ಪಕ್ಕದ ಮನೆಯವರು ಚೆನ್ನಾಗಿದ್ದಾರ ಅಂತ ಹೇಳಿದ್ರೆ ಅವಾಗ ನಾವು ಚೆನ್ನಾಗಿದ್ದೀವಿ ಅಂತ ಅರ್ಥ. ಈ ರೀತಿ ಯಾಜ್ಞವಲ್ಕ್ಯರು ಹೇಳಿದ್ದ ಮಾತು ತುಂಬಾ ಎಲ್ರಿಗೂ ಸಂತೋಷ ಆಗತ್ತೆ. ಜನಕ ರಾಜ ಅವರನ್ನ ಚೆನ್ನಾಗಿ ಸನ್ಮಾನಿಸ್ತಾನೆ. ಆದ್ರಿಂದ ನಾವು ಪ್ರತಿದಿನ ಭೂತಾತ್ಮನೇ ನಮಃ ಅಂತ ಭಕ್ತಿಯಿಂದ ಪಠಿಸಿದರೆ ನಮಗೂ ಆ ಯಾಜ್ಞವಲ್ಕ್ಯರು ಎಷ್ಟು ವಾಕ್ ಪಟುತ್ವ ಇತ್ತಲ್ವ ಅವರಿಗೆ, ಅದೇ ರೀತಿ ನಮಗೂ ಆ ವಾಕ್ ಪಟುತ್ವ ಬರುತ್ತೆ. ಮಕ್ಕಳೇನಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ವೈವಾ ಎಕ್ಸಾಮ್ ಕೊಡಬೇಕು ಅಂದರೆ ಅವರಿಗೆ ಚೆನ್ನಾಗಿ ಮಾತಾಡೋ ಶಕ್ತಿ ಬರುತ್ತೆ, ಬ್ರಹ್ಮಜ್ಞಾನನೂ ಬರುತ್ತೆ. ಆ ಸದಸ್ಸಲ್ಲೆಲ್ಲ ಯಾಜ್ಞವಲ್ಕ್ಯರು ಹೇಗೆ ಬ್ರಹ್ಮಜ್ಞಾನಿ ಆದ್ರೋ ಅದೇ ರೀತಿ ನಮಗೂ ಬ್ರಹ್ಮನ ವಿಚಾರವಾದ, ಪರಬ್ರಹ್ಮನ ಶ್ರೀಮನ್ನಾರಾಯಣನ ವಿಚಾರವಾದ ಜ್ಞಾನ ಬರುತ್ತೆ. ಅವನಲ್ಲಿ ಭಕ್ತಿ ಪ್ರೀತಿನೂ ಬರುತ್ತೆ. ಸೊ ಇದು 8ನೇ ತಿರುನಾಮವನ್ನು ಮುಗಿಸಿದ್ವಿ. 9ನೇ ತಿರುನಾಮದಲ್ಲಿ ಭೂತ ಭಾವನಃ ಎಂಬ ತಿರುನಾಮ. ಅದರಲ್ಲಿ ಭಗವಂತ ಯಾರೋ ಒಬ್ರು ಭಕ್ತರಿಗೆ ಊಟವನ್ನು ಕೊಟ್ಟ. ಅದು ಯಾರು, ಹೇಗೆ ಕೊಟ್ಟ ಅನ್ನೋದನ್ನ ನಾವು ಮುಂದಿನ ತಿರುನಾಮದಲ್ಲಿ ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮತೇ ರಾಮಾನುಜಾಯ ನಮಃ.